ಇಂದಿನ ತರಗತಿ ನಿಮಗೆಲ್ಲ ಸ್ವಾಗತ. ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಕಾಂಕ್ಷಿಗಳೇ, ನಾನಿಂದು ನಿಮ್ಮ ಮುಂದಿಗೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ಪ್ರಚಲಿತ ವಿದ್ಯಮಾನಗಳು. ಅರೇಬಿಯನ್ ಸಮುದ್ರದ ಪೂರ್ವ ಭಾಗದಲ್ಲಿ ಹೊಸ ಸಮುದ್ರ ಪರ್ವತ. ಅರೇಬಿಯನ್ ಸಮುದ್ರ ಪೂರ್ವ ಭಾಗದಲ್ಲಿ ಇರುವ ಹೊಸ ಸಮುದ್ರ ಅಂದರೆ ಅರೇಬಿಯನ್ ಬೇಸಿನ್ ಪ್ರದೇಶದಲ್ಲಿ ವಿಜ್ಞಾನಿಗಳು ಹೊಸ ಸಮುದ್ರ ಪರ್ವತವನ್ನು ಪತ್ತೆ ಹಚ್ಚಿದ್ದಾರೆ. ಈ ಅಧ್ಯಯನವು ಜಿಮೋಪಾಲಜಿ ಎಂಬ ವೈಜ್ಞಾನಿಕ ಜರ್ನಲ್ನಲ್ಲಿ ಜನವರಿ 26ರಲ್ಲಿ ಪ್ರಕಟವಾಗಿದೆ. ಈ ಸಮುದ್ರ ಪರ್ವತವು ಸಮುದ್ರದ ನೆಲದಿಂದ ಸುಮಾರು 1.5 ಕಿಲೋಮೀಟರ್ ಎತ್ತರಕ್ಕೆ ಏರಿದ ಜ್ವಾಲಾಮುಖಿ ಮೂಲದ ರಚನೆಯಾಗಿದೆ. ಸಮುದ್ರ ನೆಲದ ಹೈ ರೆಸಲ್ಯೂಷನ್ ನಕ್ಷೆ ಅಧ್ಯಯನದಲ್ಲಿ ಕ್ರೇಟರ್ ಆಕಾರ ಶಿಖರ, ಜ್ವಾಲಾಮುಖಿ ಶಂಕುಗಳು ಕಂಡುಬಂದಿವೆ. ಇವು ಸಮುದ್ರದಡಿ ಜ್ವಾಲಾಮುಖಿ ಕ್ರಿಯೆಯಿಂದ ನಿರ್ಮಾಣವಾಗಿದೆ ಎಂಬುದು ಸೂಚಿಸುತ್ತವೆ. ಈ ಪರ್ವತವು ಹೊಸ ಸಮುದ್ರ ಭೂಪಟಲದ ಮೇಲೆ ನಿರ್ಮಾಣವಾಗಿದ್ದು ಕ್ಯಾರಿಸ್ಬರ್ಗ್ ರಿಡ್ಜ್ ಪ್ರದೇಶ ಸಮುದ್ರ ನೆಲ ವಿಸ್ತರಣೆಯ ಪರಿಣಾಮವಾಗಿದೆ. ಅಧ್ಯಯನದಿಂದ ಲಕ್ಷದ್ವೀಪ, ಪೀಠಭೂಮಿ ಮತ್ತು ಆಳ ಸಮುದ್ರ ನಡುವಿನ ಖಂಡ ಸಮುದ್ರ ಗಡಿ ಬಗ್ಗೆ ಹೊಸ ಮಾಹಿತಿ ದೊರೆಯಲಿದೆ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ 2026 ಭಾರತ ಚಾಂಪಿಯನ್. ಭಾರತೀಯ ಶೂಟಿಂಗ್ ತಂಡವು ಏಷ್ಯಾ ಶೂಟಿಂಗ್ ಚಾಂಪಿಯನ್ಶಿಪ್ನ 2026ರ ಅದ್ಭುತ ಪ್ರದರ್ಶನ ನೀಡಿ ಏಷ್ಯಾದಲ್ಲಿ ನಂಬರ್ 1 ಸ್ಥಾನ ಪಡೆದು ಇತಿಹಾಸ ನಿರ್ಮಿಸಿದೆ. ಭಾರತೀಯ ಶೂಟರ್ಗಳು ನಿಖರತೆ, ಶಿಸ್ತಿನ ಆಟ ಮತ್ತು ನಿರಂತರ ಸಾಧನೆಯ ಮೂಲಕ ವಿಶ್ವದ ಗಮನ ಸೆಳೆದಿದ್ದಾರೆ. ಪ್ರಮುಖ ಸಾಧನೆ: ಭಾರತ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ, ಒಟ್ಟು ಸುಮಾರು 94+ ಪದಕಗಳು, 51 ಚಿನ್ನ, 23 ಬೆಳ್ಳಿ, 20 ಕಂಚು. ಏಷ್ಯಾದ ಶೂಟಿಂಗ್ ಕ್ರೀಡೆಯಲ್ಲಿ ಭಾರತ ಪ್ರಭುತ್ವ ಮತ್ತೊಮ್ಮೆ ಸಾಬೀತು ಮಾಡಿದಂತಾಯಿತು. ಸ್ಪರ್ಧೆಯ ಅಡಿ ಕರ್ನಿ ಸಿಂಗ್ ಶೂಟಿಂಗ್ ರೇಂಜ್ ನವದೆಹಲಿಯಲ್ಲಿ ನಡೆಯಿತು. 14 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ HPV ಉಚಿತ ಲಸಿಕೆ. ಭಾರತ ಸರ್ಕಾರ 14 ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡಲು ಶೀಘ್ರದ ದೇಶವ್ಯಾಪಿ ಕಾರ್ಯಕ್ರಮ ಪ್ರಾರಂಭಿಸುತ್ತಿದೆ. ಈ ಲಸಿಕೆ ಗ್ರಾನ್ಸಿಲ್ ಕ್ವಾಡ್ರಿವಲೆಂಟ್ HPV ವ್ಯಾಕ್ಸಿನ್ ಆಗಿದ್ದು, ಇದು HPVಯ ಮುಖ್ಯ ಹಾನಿಕಾರಕ ಪ್ರಕಾರಗಳು 16 ಮತ್ತು 18 ವಿರುದ್ಧ ರಕ್ಷಣೆ ನೀಡುತ್ತದೆ. ಜೊತೆಗೆ ಟೈಪ್ 6 ಆ್ಯಂಡ್ 11 ವಿರುದ್ಧ ರಕ್ಷಣೆ ನೀಡುತ್ತದೆ. ಕಾರ್ಯಕ್ರಮದ ಅಡಿಯಲ್ಲಿ ಈ ಲಸಿಕೆ ಉಚಿತ ಮತ್ತು ಸ್ವಯಂಚಾಲಿತ ಲಸಿಕೆಯನ್ನು ಶಾಲೆಗಳು ಮತ್ತು ಸರ್ಕಾರಿ ಆರೋಗ್ಯ ಕೇಂದ್ರಗಳ ಮೂಲಕ ಪಡೆಯಬಹುದು. ಇದು ಸಸ್ಯ ಸ್ವಾಸ್ಥನಾರಿ ಯೋಜನೆಯ ಭಾಗವಾಗಿದ್ದು, ಮಹಿಳಾ ಆರೋಗ್ಯ ಮತ್ತು ಗರ್ಭಕಂಠ ಕ್ಯಾನ್ಸರ್ ಕಡೆಗೆ ಗಮನ ಹರಿಸುತ್ತದೆ. ರಾಜಮಾರ್ಗ ಪ್ರವೇಶ್. ಕೇಂದ್ರ ರಸ್ತೆ ಸಾರಿಗೆ ರಾಜಮಾರ್ಗ ಪ್ರವೇಶ್ ವೆಬ್ ಪೋರ್ಟಲ್ನಲ್ಲಿ ಪ್ರಾರಂಭಿಸಿದರು. ರಸ್ತೆ ಸಾರಿಗೆ ಸಚಿವಾಲಯ ರಾಜಮಾರ್ಗ ಮುಖ್ಯ ಉದ್ದೇಶ ರಾಷ್ಟ್ರೀಯ ಹೆದ್ದಾರಿಗಳ ಪಕ್ಕದಲ್ಲಿರುವ ವಿವಿಧ ಯೋಜನೆಗಳು ಮತ್ತು ಸೌಲಭ್ಯಗಳಿಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡೆಯುವ ಪ್ರಕ್ರಿಯೆಯನ್ನು ಸರಳ, ವೇಗವಾದ ಹಾಗೂ ಪಾರದರ್ಶಕವಾಗಿ ಈ ಪೋರ್ಟಲ್ ಮೂಲಕ ನಾಗರಿಕರು, ಉದ್ಯಮಗಳು ಮತ್ತು ಸಂಸ್ಥೆಗಳು ಕೆಳಗಿನ ಸೇವೆಗಳಿಗೆ ಆನ್ಲೈನ್ ಮೂಲಕ ಅನುಮತಿ ಪಡೆಯಬಹುದು. ಈ ಪೋರ್ಟಲ್ ಮೂಲಕ ನಾಗರಿಕರು, ಉದ್ಯಮಗಳು ಮತ್ತು ಸಂಸ್ಥೆಗಳು ಕೆಳಗಿನ ಸೇವೆಗಳಿಗೆ ಆನ್ಲೈನ್ ಮೂಲಕ ಅನುಮತಿ ಪಡೆಯಬಹುದು. ಪೆಟ್ರೋಲ್ ಬಂಕ್ ಸ್ಥಾಪನೆ, ಖಾಸಗಿ ಆಸ್ತಿಯ ಪ್ರವೇಶ ರಸ್ತೆ, ವಿಶ್ರಾಂತಿ ಕೇಂದ್ರಗಳು, ಸಂಪರ್ಕ ರಸ್ತೆಗಳು. ಇದಲ್ಲದೆ ಯುಟಿಲಿಟಿ ಸೇವೆಗಳಾದ ನೀರಿನ ಪೈಪ್ಲೈನ್, ಗ್ಯಾಸ್ ಪೈಪ್ಲೈನ್, ಆಪ್ಟಿಕಲ್ ಫೈಬರ್ ಕೇಬಲ್, ವಿದ್ಯುತ್ ಲೈನ್ ಸ್ಥಾಪನೆಗಳಿಗೆ ಸಹ ಅನುಮತಿ ಪಡೆಯಬಹುದಾಗಿದೆ. ಪಿಲಿಭಿತ್ ಟೈಗರ್ ರಿಸರ್ವ್ ಉತ್ತರ ಪ್ರದೇಶ. ಪಿಲಿಭಿತ್ ಹುಲಿ ಸುರಕ್ಷಿತ ಪ್ರದೇಶ ಉತ್ತರ ಪ್ರದೇಶ ರಾಜ್ಯದಲ್ಲಿರುವ ಪ್ರಮುಖ ಹುಲಿ ಸುರಕ್ಷಿತ ಪ್ರದೇಶವಾಗಿದೆ. ಇದು ಭಾರತ ನೇಪಾಳ ಅಂತಾರಾಷ್ಟ್ರೀಯ ಗಡಿಭಾಗದಲ್ಲಿದೆ. 2014ರಲ್ಲಿ ಪ್ರಾಜೆಕ್ಟ್ ಟೈಗರ್ ಯೋಜನೆಯಡಿ ಘೋಷಿಸಲಾಯಿತು. ಈ ಸಂರಕ್ಷಿತ ಪ್ರದೇಶವು ಪಿಲಿಭಿತ್ ವನ್ಯಜೀವಿ ಅಭಯಾರಣ್ಯ ಮತ್ತು ಸುತ್ತಮುತ್ತಲಿನ ಅರಣ್ಯ ವಿಭಾಗಗಳನ್ನು ಸೇರಿಸಿ ರಚಿಸಲಾಗಿದೆ. ತರಾಯಿ ಪರಿಸರ ವ್ಯವಸ್ಥೆಗೆ ಪ್ರಸಿದ್ಧವಾಗಿ ಪ್ರದೇಶದಲ್ಲಿ
ಸಾರ್ ಪ್ರಧಾನ ಶಾಸ್ತಂಕೋಟ ಸರೋವರ ಕೇರಳ. ಶಾಸ್ತಂಕೋಟ ಸರೋವರವು ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯಲ್ಲಿರುವ ಅತಿದೊಡ್ಡ ತಾಜಾ ನೀರಿನ ಸರೋವರವಾಗಿದ್ದು ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿದೆ. ಶಾಸ್ತಂಕೋಟ ಸರೋವರದ ಬಗ್ಗೆ ಪ್ರಮುಖ ಮಾಹಿತಿ. ಕೇರಳ ಅತಿದೊಡ್ಡ ತಾಜಾ ನೀರಿನ ಜಲಾರ್ಧ ಪ್ರದೇಶ. ವಿಶ್ವ ರೇಡಿಯೋ ದಿನ ಫೆಬ್ರವರಿ 13. ವಿಶ್ವದಾದ್ಯಂತ ರೇಡಿಯೋದ ಮಹತ್ವವನ್ನು ಗುರುತಿಸಲು 2011ರಲ್ಲಿ ಯುನೆಸ್ಕೋ ವಿಶ್ವ ರೇಡಿಯೋ ದಿನವನ್ನು ಘೋಷಿಸಿತು. ನಂತರ 2012ರಲ್ಲಿ ಪ್ರತಿ ವರ್ಷ ಫೆಬ್ರವರಿ 13ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಮಾಹಿತಿ ಪ್ರಸಾರ, ಶಿಕ್ಷಣ, ಸಾಮಾಜಿಕ ಜಾಗೃತಿ ಮತ್ತು ಜನರ ನಡುವಿನ ಸಂಪರ್ಕದಲ್ಲಿ ರೇಡಿಯೋ ವಿಶ್ವ ರೇಡಿಯೋ ದಿನ 2026 ಥೀಮ್ ರೇಡಿಯೋ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. AI is to tool not a voice. 1946 ಯುನೈಟೆಡ್ ನೇಷನ್ ರೇಡಿಯೋ ಸ್ಥಾಪನೆ. 2011 ಯುನೆಸ್ಕೋ ಘೋಷಣೆ. 2012 ವಾರ್ಷಿಕ ಆಚರಣೆ. 1923 ರೇಡಿಯೋ ಕ್ಲಬ್ ಆಫ್ ಬಾಂಬೆ. 1927 ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆರಂಭ. 1930 ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. 1936 ಆಲ್ ಇಂಡಿಯಾ ರೇಡಿಯೋ. 1957 ಆಕಾಶವಾಣಿ ಎಂಬ ಅಧಿಕೃತ ಹೆಸರು. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.